ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾವು ಹೊಸ ಮಾಡ್ಯೂಲ್ ನಲ್ಲಿ ಅಂದ್ರೆ ಗೋ ಲೈವ್ ಪ್ಯಾಕ್ಸ್ ಆದ್ಮೇಲಿಂದ ಕೆಸಿಸಿ ಲೋನ್ ಕಲೆಕ್ಷನ್, MTL ಮತ್ತೆ SAG ಲೋನ್ ಕಲೆಕ್ಷನ್ ಗಳನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಲೋನ್ ಕಲೆಕ್ಷನ್ ಬಗ್ಗೆ ಪ್ರೀವಿಯಸ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಅದರಲ್ಲಿ ಟ್ರಯಲ್ ರನ್ ನಡೀತಿದ್ರಿಂದ ಮತ್ತೆ ಬೇಸಿಕ್ ವರ್ಷನ್ ಆಗಿದ್ರಿಂದ ಲೋನ್ ಕಲೆಕ್ಷನ್ ಅಲ್ಲಿ ಅಂತ ಈಸಿ ಆಗಿತ್ತು ಮೆಥಡ್ಸ್. ನೆಕ್ಸ್ಟ್ ಈಗ ಗೋ ಲೈವ್ ಪ್ಯಾಕ್ಸ್ ಆದ್ಮೇಲಿಂದ ಲೋನ್ ಕಲೆಕ್ಷನ್ಸ್ ಎಲ್ಲ ಡಿಸ್ಬರ್ಸ್ಮೆಂಟ್ ಗಳಾಗ್ಲಿ ಕೆಲವೊಂದಷ್ಟು ಚೇಂಜಸ್ ಗಳಾಗಿರೋದ್ರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಈಗ KCC ಲೋನ್ ಕಲೆಕ್ಷನ್ ಬಗ್ಗೆ ನೋಡೋಣ. ಯಾವುದೇ ಲೋನ್ ಗಳಾಗ್ಲಿ ಲೋನ್ ಕಲೆಕ್ಷನ್ ಅಂತ ಬಂತಿದ್ದಂಗೆನೆ ನಾವು ಕಲೆಕ್ಷನ್ ಆಗ್ಲಿ ಡಿಸ್ಬರ್ಸ್ಮೆಂಟ್ ಆಗ್ಲಿ ಮೆಂಬರ್ಸ್ ವೈಸ್ ಮಾಡ್ತೀವಿ ಅಂತ ಅಂದಾಗ ನಾವು ಲೋನ್ ಸೆಕ್ಷನ್ ಬರಬೇಕು. ಲೋನ್ಸ್ ಅಲ್ಲಿ ಬಂದು ಲೋನ್ಸ್ ಅಲ್ಲಿ ಕಲೆಕ್ಷನ್ ಮಾಡ್ತಿದ್ರೆ ನಾವು ಕಲೆಕ್ಷನ್ ಅಂತ ಹೋಗ್ಬೇಕು, ಡಿಸ್ಬರ್ಸ್ಮೆಂಟ್ ಮಾಡ್ತಿತ್ತು ಅಂದ್ರೆ ಡಿಸ್ಬರ್ಸ್ಮೆಂಟ್ ಅಂತ ಹೋಗ್ಬೇಕು. ಈಗ ನಾವು ಕಲೆಕ್ಷನ್ ಮಾಡ್ತಿರೋದ್ರಿಂದ ಈಗ ನಾನು ಲೋನ್ ಕಲೆಕ್ಷನ್ಸ್ ಹೋಗ್ತಿದ್ದೀನಿ. ಲೋನ್ ಕಲೆಕ್ಷನ್ ಅಲ್ಲಿ ಮತ್ತೆ ಲೋನ್ ಕಲೆಕ್ಷನ್ ಅಂತ ಸೆಲೆಕ್ಟ್ ಮಾಡಿ ಲೋನ್ ಕಲೆಕ್ಷನ್ ಆದ್ಮೇಲೆ ಇಲ್ಲಿ ಅಡ್ಮಿಷನ್ ನಂಬರ್ ಹಾಕಿ ಪ್ರೀವಿಯಸ್ಲಿ ಏನ್ ಮಾಡ್ತಿದ್ವಿ ಅದಷ್ಟೇ ಮೆಥಡ್ಸ್ ಇರುತ್ತೆ, ಬಟ್ ಕೆಲವೊಂದಷ್ಟು ಮಾತ್ರನೇ ಚೇಂಜಸ್ ಇದೆ. ಈಗ ಇಲ್ಲಿ ಅಡ್ಮಿಷನ್ ನಂಬರ್ ನ ಹಾಕಿ ನಾವು ಸರ್ಚ್ ಮಾಡಬೇಕು. ಅಡ್ಮಿಷನ್ ನಂಬರ್ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಅಡ್ಮಿಷನ್ ನಂಬರ್ ಹಾಕಿ, ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಸರ್ಚ್ ಅಲ್ಲಿ KCC ಮಾಡ್ತಿರೋದ್ರಿಂದ KCC ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಈ KCC ಕಲೆಕ್ಷನ್ ಆದ್ಮೇಲಿಂದ MTL SAG ಇದನ್ನು ತೋರಿಸ್ತೀನಿ. ಈಗ ಮೊದಲನೇದಾಗಿ ನಾನು KCC ಕಲೆಕ್ಷನ್ ಮಾಡ್ತಿರೋದ್ರಿಂದ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಅವರ ನೇಮ್ ಅನ್ನ ಹಾಕಿ ಸರ್ಚ್ ಮಾಡಬೇಕು. ಈಗ ನಾನು ಒಂದು ಎಕ್ಸಾಂಪಲ್ ಗೆ ಈ ಡೇಟ್ ಅಲ್ಲಿ ಯಾರ್ದು ಕಲೆಕ್ಷನ್ ಆಗಿದೆ ಅವ್ರನ್ನ ತಗೊಂತಾ ಇದ್ದೀನಿ. ನೀವಿಲ್ಲಿ ಹೆಸರು ಹಾಕಿ ಸರ್ಚ್ ಮಾಡಬಹುದು, ಅಥವಾ ನೀವು ಅವ್ರದ್ದು ಅಡ್ಮಿಷನ್ ನಂಬರ್ ನ ಈಗ ನಮ್ ಪ್ಯಾಕ್ಸ್ ಗಳದ್ರಲ್ಲಿ ನಾವು LF ನಂಬರ್ ನ ಕರೆಕ್ಟ್ ಆಗಿ ಹಾಕೊಂಡಿರೋದ್ರಿಂದ ನೀವು ಸರ್ಚ್ ಬೇಕಾದ್ರೆ ನೀವು ಅಡ್ಮಿಷನ್ ನಂಬರ್ ಹಾಕ್ತೆ ಡೈರೆಕ್ಟ್ ಆಗಿ ನೀವು LF ನಂಬರ್ ನ ಕರೆಕ್ಟ್ ಆಗಿ ಹಾಕೊಂಡಿದ್ರಿ ಅಂತಂದ್ರೆ ನೀವು LF ನಂಬರ್ ಇಂದಾನೆ ಡೈರೆಕ್ಟ್ ಆಗಿ ಸೊಸೈಟಿ ಅಡ್ಮಿಷನ್ ನಂಬರ್ ಅಂತಿರೋ ಕಡೆಗೆ ಹಾಕಿ ಬೇಕಾದ್ರೂ ಸರ್ಚ್ ಮಾಡ್ಕೋಬಹುದು. ಈಗ ಪ್ರೀವಿಯಸ್ಲಿ ಸರ್ಚ್ ಮಾಡಿದಾಗ ನೇಮ್ ವೈಸ್ ಅಲ್ಲಿ ಸರ್ಚ್ ಮಾಡಿದೆ. ಈಗ ಸೊಸೈಟಿ ಅಡ್ಮಿಷನ್ ನಂಬರ್ ಅಂತ ಹಾಕಿ 274 ಅಂತ ಹಾಕಿದೀನಿ. 274/2 ಅವ್ರದ್ದು ನಮ್ಮ ಲೆಡ್ಜರ್ ನಂಬರ್ ಆಗಿರೋದ್ರಿಂದ 274/2 ಅಲ್ಲಿ ಇಲ್ಲಿ ಬಂದಿದೆ. ನೀವು 274 ಅಂತ ಎಲ್ಲ ಇಲ್ಲಿ ಹಾಕಕ್ಕೆ ಆಗದೆ ಇರೋದ್ರಿಂದ ನೀವಲ್ಲಿ 274 ಅಂತ ಮಾತ್ರನೇ ಹಾಕಿ, ಮತ್ತೆ ಇಲ್ಲಿ ಕೆಳಗಡೆ ಸರ್ಚ್ ಅಲ್ಲಿ ಬೇಕಾದ್ರೆ ಮಲ್ಟಿಪಲ್ ಬಂದಿತ್ತು ಅಂತಂದಾಗ ಜಾಸ್ತಿ ಆಪ್ಷನ್ಸ್ ಗಳು ಬಂದಿತ್ತು, ಕೆಳಗಡೆ ಹೆಸರುಗಳು ಜಾಸ್ತಿ ಇತ್ತು ಅಂದಾಗ 274-2 ಅಂತ ನೀವು ಇಲ್ಲಿ ಹಾಕೊಂಡ್ರೆ ಪರ್ಟಿಕ್ಯುಲರ್ ಆಗಿ ಅದ್ ಮಾತ್ರನೇ ಸಿಗುತ್ತೆ. ಆಗ ನೀವು ಇಲ್ಲಿ ಅಡ್ಮಿಷನ್ ನಂಬರ್ ಮೇಲೆ ಟಿಕ್ ಮಾಡಿದ್ರೆ ಅಲ್ಲಿ ಅಡ್ಮಿಷನ್ ನಂಬರ್ ಬಂದಿರುತ್ತೆ. ನೆಕ್ಸ್ಟ್ ಎಲ್ಲಾದ್ರೂ ಒಂದ್ ಕಡೆ ಕ್ಲಿಕ್ ಮಾಡಿದ್ಮೇಲಿಂದ ನಿಮ್ಗೆ ಅವ್ರದ್ದು ಡೀಟೇಲ್ಸ್ ಓಪನ್ ಆಗುತ್ತೆ. ಡೀಟೇಲ್ಸ್ ಓಪನ್ ಆದ್ಮೇಲಿಂದ ನೀವು ಇಲ್ಲಿ ಪ್ರಾಡಕ್ಟ್ ಅಲ್ಲಿ ಏನ್ ಪ್ರಾಡಕ್ಟ್ ಕಲೆಕ್ಷನ್ ಮಾಡ್ತಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಬೇಕು. ನಾನು ಈ ಕೇಸಲ್ಲಿ KCC ಆಗಿರೋದ್ರಿಂದ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ನಾರ್ಮಲ್ KCC ಅಂತ ಆದ್ಮೇಲೆ ಅಕೌಂಟ್ ನಂಬರ್ ಅದು ಸಿಸ್ಟಮ್ ಜನರೇಟೆಡ್ ಆಗಿರೋದ್ರಿಂದ ಅದನ್ನ ಅಕೌಂಟ್ ನಂಬರ್ ನ ಸೆಲೆಕ್ಟ್ ಮಾಡಿ ಪರ್ಪಸ್ ಏನ್ ಪರ್ಪಸ್ ಕೊಟ್ಟಿದ್ವಿ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲಿಂದ ಇಲ್ಲಿ ಆಕ್ಟಿವಿಟಿ ಟೈಪ್ ಅಂತ ಬಂದಾಗ ಇಲ್ಲಿ ಲೋನ್ ಕಲೆಕ್ಷನ್ ಅಂತ ತಗೋಬೇಕು. ಆಕ್ಟಿವಿಟಿ ಟೈಪ್ ಅಲ್ಲಿ ಲೋನ್ ಕಲೆಕ್ಷನ್ ಅಂತ ತಗೊಂಡ್ಮೇಲಿಂದ ಡೀಟೇಲ್ಸ್ ಕೆಳಗಡೆ ಫೆಚ್ ಆಗುತ್ತೆ. ಫೆಚ್ ಆದ್ಮೇಲಿಂದ ನೀವು ಇಲ್ಲಿ ವೋಚರ್ ಟೈಪ್ ಅನ್ನ ಕ್ಯಾಶ್ ಟ್ರಾನ್ಸ್ಫರ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಈ ಕೇಸಲ್ಲಿ ನಾನು ಕ್ಯಾಶ್ ತಗೋತಿರೋದ್ರಿಂದ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಕ್ಯಾಶ್ ಅಂತ ಸೆಲೆಕ್ಟ್ ಇಲ್ಲಿ ಮಾಡಾದ್ಮೇಲೆ ಇಲ್ಲಿ ಅಮೌಂಟ್ ಅಂತ ತೋರಿಸ್ತಿರುತ್ತೆ. ಈಗ ಈ ಪರ್ಸನ್ ಗೆ ನಾವು 65,000 ಮಾತ್ರನೇ ಸಾಲ ಕೊಟ್ಟಿದೀವಿ, ಆದ್ರೆ ಅದು ಇಲ್ಲಿ 69,413 ರೂಪಾಯಿ ಅಂತ ತೋರಿಸ್ತಿದೆ. ಏನಕ್ಕೆ ಅಂದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ KCC ಲೋನ್ಸ್ ಅಂತ ಹೇಳಿ 4,413 ರೂಪಾಯಿ ಆಡ್ ಆಗಿದೆ. ಇದು ಡಿಫಾಲ್ಟ್ ಆಗಿ ಸಿಸ್ಟಮ್ ಜನರೇಟೆಡ್ ಅಲ್ಲಿ 7% ಅಂತ ರೇಟ್ ಆಫ್ ಇಂಟ್ರೆಸ್ಟ್ ಅದೇ ಸೆಟ್ ಆಗಿರೋದ್ರಿಂದ 65,000 ರೂಪಾಯಿಗೆ 7% ಅಲ್ಲಿ ಈ ಡೇಟ್ ತನಕ ಏನು ಡಿಮ್ಯಾಂಡ್ ಇರುತ್ತೆ ಆ ಡಿಮ್ಯಾಂಡ್ ಪ್ರಕಾರ 4,413 ರೂಪಾಯಿ ಅಂತ ತೋರಿಸ್ತಿದೆ. ನಾವು ನಮ್ಮಲ್ಲಿ KCC ಲೋನ್ಗೆ ಯಾವುದೇ ಇಂಟ್ರೆಸ್ಟ್ ತಗೊಳ್ಳದೆ ಇರೋದ್ರಿಂದ ಇಲ್ಲಿ ನಾವೇನ್ ಮಾಡ್ಬೇಕು, ಈ ತೋರಿಸ್ತಿರೋ ಅಮೌಂಟ್ ಅನ್ನ ಫಸ್ಟ್ ಗೆ ಎಡಿಟ್ ಮಾಡ್ಬೇಕು. ಫಸ್ಟ್ ಗೆ ನಾವು ಅಮೌಂಟ್ ಅಂತ ಏನಿದೆ ಅಲ್ಲಿಗೆನೆ ಎಡಿಟ್ ಮಾಡ್ಬೇಕು. ಅಮೌಂಟ್ ಅಂತ ಇರೋ ಕಡೆಗೆ ಎಡಿಟ್ ಮಾಡಿ ನೆಕ್ಸ್ಟ್ ಗೆ ನೀವು ಇಲ್ಲಿ ಸೊಸೈಟಿ ವೋಚರ್ ನಂಬರ್ ಹಾಕ್ತೀನಿ ಅನ್ನೋದಿದ್ರೆ ನೀವು ಹಾಕೊಳ್ಳಿ. ಈಗ ನಾನು ಸೊಸೈಟಿ ವೋಚರ್ ನಂಬರ್ ನಮ್ಮ ಹತ್ರ ಅವೈಲೇಬಲ್ ಇರೋದ್ರಿಂದ ನಾನು ಸೊಸೈಟಿ ವೋಚರ್ ನಂಬರ್ ಹಾಕ್ತಿದ್ದೀನಿ. ಅದಾದ್ಮೇಲಿಂದ ಮ್ಯಾನ್ಯುವಲ್ ಲೆಡ್ಜರ್ ಫೋಲಿಯೋ ನಂಬರ್ನು ಅಷ್ಟೇ 274/2 ಅಂತ ಪ್ರೀವಿಯಸ್ಲಿ ಹೇಳಿದ್ದೆ, ಅದೇ ನಂಬರ್ನ ಇಲ್ಲಿ ಹಾಕೋತೀನಿ. ಅದ್ ಹಾಕಾದ್ಮೇಲೆ ನೀವು ಇಲ್ಲಿ KCC ಇಂಟ್ರೆಸ್ಟ್ ಆನ್ KCC ಲೋನ್ ಅಂತ ಏನಿದೆ ಇಲ್ಲಿ 4,413 ಇದನ್ನ ಎಡಿಟ್ ಮಾಡ್ಬೇಕು. ಎಡಿಟ್ ಮಾಡೋಕೆ ಈ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿ ನೀವು 0.001 ಅಂತ ಹಾಕ್ಬೇಕು. 0.001 ಅಂತಾನೆ ಹಾಕ್ಬೇಕು. 0.01 ಅಂತ ಹಾಕಿದ್ರಿ ಅಂದ್ರೆ ನೀವು ಅಲ್ಲಿ ನೆಕ್ಸ್ಟ್ ಗೆ ನೀವು ವೋಚರ್ ಪಾಸ್ ಆಗಕ್ ಬಂದಾಗ ಅಲ್ಲಿ
ಅಸ್ಲಲ್ಲಿ 65,000 ಅಂತ ಏನ್ ಬರ್ತಿದೆ ಅದು 64,999 ರೂಪಾಯಿ .99 ಅಂತ ಆ ತರ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೇನೆ ಆ ಪ್ರಾಬ್ಲಮ್ ಆಗೋದ್ ಬೇಡ ಅಂತ ಹೇಳಿ 0.001 ಅಂತ ಹಾಕ್ಬೇಕು. 0.001 ಅಂತ ಹಾಕಿ ನೆಕ್ಸ್ಟ್ ಗೆ ಅಮೌಂಟ್ ಕಲೆಕ್ಟೆಡ್ ಅಲ್ಲಿ ಲಾಸ್ಟ್ ಅಲ್ಲಿ ಏನಿದೆ ಅಲ್ಲಿಗೆ 0.00 ಅಂತ ಹಾಕೊಳ್ಳಿ. ಅದಾದ್ಮೇಲಿಂದ ನೆಕ್ಸ್ಟ್ ಕೆಳಗಡೆಗೆ KCC ಲೋನ್ ಅಂತ ಬನ್ನಿ. ಅಲ್ಲಿಗೆ ನೀವು ಏನ್ ಅಮೌಂಟ್ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದನ್ನ ಹಾಕಿ. ಅದನ್ನ ಹಾಕ್ಬೇಕಾದ್ರೆ ನೀವು ಒಂದ್ಸರಿ ಇಲ್ಲಿ ಮೇಲ್ ನೋಡ್ಬೋದು. ಇಲ್ಲಿ ಅಮೌಂಟ್ ಚೇಂಜ್ ಆಗ್ತಿದ್ದಂಗೆ ಮೇಲ್ಗಡೆ 60,587 ಅಂತ ಇತ್ತು. ಈಗ 65,000 ಹಾಕಿದ್ಮೇಲೆ ಮೇಲ್ಗಡೆನೂ ಅಮೌಂಟ್ ಚೇಂಜ್ ಆಗುತ್ತೆ. ನೀವು ಇಲ್ಲಿ ಅಮೌಂಟ್ ಜಾಸ್ತಿನೇ ಇರ್ಲಿ ಅಂತ ಹೇಳಿ ಅದನ್ನ ಹಾಗೆ ಬಿಟ್ಟು ಕೆಳಗಡೆ ಬಂದು ನೀವು ಚೇಂಜ್ ಮಾಡಕ್ ಹೋದ್ರೆ ಮೇಲ್ಗಡೆ ಅಮೌಂಟ್ ಇಂದ ಅದು ಪ್ರಾಬ್ಲಮ್ ಆಗುತ್ತೆ, ಅದು ಸೇವ್ ಆಗೋದಿಲ್ಲ. ಸೊ ಫಸ್ಟಿಗೆನೆ ನೀವು ಮೇಲ್ ತೋರಿಸ್ತಾ ಇರುವಂತ ಅಮೌಂಟ್ ನ ಚೇಂಜ್ ಮಾಡಿ ಅದಾದ್ಮೇಲಿಂದ ಬಂದು ಕೆಳಗಡೆ ಏನ್ ಅಮೌಂಟ್ ಇದೆ ಪ್ರಿನ್ಸಿಪಲ್ ಅಮೌಂಟ್ ಅದನ್ನ ಎಂಟ್ರಿ ಮಾಡಬೇಕು. ಇಂಟ್ರೆಸ್ಟ್ ನ ಫಸ್ಟಿಗೆನೆ 0.001 ಅಂತ ಡಿಮ್ಯಾಂಡ್ ಇಂಟ್ರೆಸ್ಟ್ ನ ಚೇಂಜ್ ಮಾಡಿ ನಂತರ ಇಲ್ಲಿ ಕಲೆಕ್ಟೆಡ್ ಅಲ್ಲಿ ಇಂಟ್ರೆಸ್ಟ್ ಅಮೌಂಟ್ ನ 0.00 ಅಂತ ಮಾಡಬೇಕು. ಇಷ್ಟನ್ನ ಮಾಡಿ ಸೇವ್ ಅಂತ ಕೊಡ್ಬೇಕು. ಈಗ ನಾವು ಇದ್ರ ಜೊತೆಗೆ KCC ಲೋನ್ ಜೊತೆಗೆ ಅದರ್ ಚಾರ್ಜಸ್ ಅಂತ ತಗೋತಿರೋದ್ರಿಂದ ನಾನು ಇಲ್ಲಿ ಆಡ್ ಅದರ್ ಪರ್ಟಿಕ್ಯುಲರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಅದರ್ ಚಾರ್ಜಸ್ 200 ರೂಪೀಸ್ ಅಂತ ತಗೊಂಡು ಆಡ್ ಮಾಡ್ಕೊಂತಿದ್ದೀನಿ. ಈ ಆಡ್ ಅದರ್ ಪರ್ಟಿಕ್ಯುಲರ್ಸ್ ಅಂತ ಬರ್ಬೇಕು ಅಂದ್ರೂ ಅದನ್ನ ಯಾವ ತರ ಮ್ಯಾಪ್ ಮಾಡ್ಬೇಕು ಅಂತ ಪ್ರೀವಿಯಸ್ಲಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ಬೇಕಾದ್ರೆ ನೀವು ಅದನ್ನ ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಇದಾದ್ಮೇಲಿಂದ ನಾವು ಆ ವೋಚರ್ ನ ಸೇವ್ ಅಂತ ಕೊಡ್ಬೇಕು. ಸೇವ್ ಅಂತ ಕೊಟ್ಮೇಲೆ ಓಕೆ ಕೇಳುತ್ತೆ. ಎಸ್ ಅಂತ ಕೊಟ್ಮೇಲಿಂದ ವೋಚರ್ ನಮ್ಗೆ ಬಂದಿರುತ್ತೆ. ವೋಚರ್ ಪ್ರಿಪೇರ್ ಸಕ್ಸಸ್ಫುಲಿ ಅಂತ ಬಂತು. ಈಗ ಇಲ್ಲಿ ನೋಡ್ಬೋದು 200 ರೂಪೀಸ್ ಅದರ್ ಚಾರ್ಜಸ್, KCC ಲೋನು 65,000 ಬಂದಿದೆ. ಇಲ್ಲಿ ಇಂಟ್ರೆಸ್ಟ್ ಯಾವ್ದು ಬಂದಿರೋದಿಲ್ಲ. ಇನ್ ಕೇಸ್ ನೀವಲ್ಲಿ 0.01 ಅಂತ ಹಾಕೊಂಡ್ರಿ ಅಂತಂದ್ರೆ ಇಲ್ಲಿ ಆ ಅಮೌಂಟ್ ತೋರಿಸ್ತಾರೆ. ಈಗ 65,200 ರೂಪಾಯಿ ಇದು ಕಲೆಕ್ಟ್ ಆಯ್ತು. ಇಷ್ಟ ಆಯ್ತು ಅಂತಂದ್ರೆ ಇದು KCC ಕಲೆಕ್ಷನ್ ಅಲ್ಲಿಗೆ ಮುಗಿತು. ಈಗ KCC ಕಲೆಕ್ಷನ್ ನೋಡಿದ್ರಿ. ನೆಕ್ಸ್ಟ್ MTL ಮತ್ತೆ SAG ಕಲೆಕ್ಷನ್ ಗಳನ್ನ ಹೆಂಗ್ ಮಾಡೋದು ಅಂತ ನೋಡೋಣ. MTL ಅಲ್ಲೂ ಸೇಮ್ ಲೋನ್ ಸೆಕ್ಷನ್ ಅಲ್ಲೇನೆ ಇದೇ ಮಾಡ್ಯೂಲ್ ಅಲ್ಲೇನೆ ಬರ್ಬೇಕು. ಲೋನ್ಸ್ ಗೆ ಬರ್ಬೇಕು, ಲೋನ್ ಆದ್ಮೇಲೆ ಕಲೆಕ್ಷನ್ ಗೆನೆ ಬರ್ಬೇಕು. ಪ್ರತಿಯೊಂದು ಲೋನಿಗೂ ಅಷ್ಟೇನೆ ಲೋನ್ ಸೆಕ್ಷನ್ ಅಲ್ಲಿ ಕಲೆಕ್ಷನ್ ಮಾಡ್ಬೇಕು ಅಂದ್ರೆ ಕಲೆಕ್ಷನ್ ಗೆನೆ ಬರ್ಬೇಕು. ಕಲೆಕ್ಷನ್ ಅಲ್ಲಿ ಈಗ ಇಲ್ಲಿ ಬಂದು ಅಡ್ಮಿಷನ್ ನಂಬರ್ ನ ಸರ್ಚ್ ಮಾಡಿ. ಡಿಫಾಲ್ಟ್ ನಿಮ್ಗೆ ಯಾವ ತರ ಬೇಕು, ನೀವು ಅಡ್ಮಿಷನ್ ನಂಬರ್ ಗೊತ್ತಿತ್ತು ಅಂದ್ರೆ ಅಡ್ಮಿಷನ್ ನಂಬರ್ ಹಾಕೊಳ್ಳಿ. ಎಲ್ಲ ಹೆಸರು ವೈಸ್ ಸರ್ಚ್ ಮಾಡ್ತೀನಿ ಅಂದ್ರೆ ಹೆಸರು ವೈಸ್ ಆಗಿ ಇಲ್ಲಿ ಪ್ರಾಡಕ್ಟ್ ನಾನು MTL ಆಗಿರೋದ್ರಿಂದ ಮೀಡಿಯಂ ಟರ್ಮ್ ಲೋನ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮೀಡಿಯಂ ಟರ್ಮ್ ಲೋನ್ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಹೆಸರನ್ನ ಹಾಕಿ ವಿವ್ ಅಂತ ಕೊಡಿ. ಆ ಹೆಸರಲ್ಲಿ ಯಾರ್ಯಾರ್ದು ಲೋನ್ ಇದೆ ಅದು ತೋರಿಸುತ್ತೆ. ಇಲ್ಲಿ ಈ ಕೇಸಲ್ಲಿ ಒಂದೇ ಇರೋದ್ರಿಂದ ಆ ಅಡ್ಮಿಷನ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ. ಸೆಲೆಕ್ಟ್ ಮಾಡಾದ್ಮೇಲೆ ಸೇಮ್ ಪ್ರೀವಿಯಸ್ ಏನ್ ಪ್ರೊಸೀಜರ್ ಫಾಲೋ ಮಾಡಿದ್ವಿ ಅದೇ ತರ ಪ್ರಾಡಕ್ಟ್ ಇಲ್ಲಿ ಅವ್ರದ್ದು ನಾರ್ಮಲ್ KCC ಇದೆ, MTL ಇದೆ. ಈಗ MTL ತೋರಿಸಿರೋದ್ರಿಂದ ನಾನು MTL ಲೋನ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಅದಾದ್ಮೇಲಿಂದ ಅಡ್ಮಿಷನ್ ನಂಬರು ಅಕೌಂಟ್ ನಂಬರು ಅದು MTL ಅಕೌಂಟ್ ನಂಬರ್ ಆಗಿರುತ್ತೆ. ಅದಾದ್ಮೇಲಿಂದ ಪರ್ಪಸ್ ಏನ್ ಪರ್ಪಸ್ ಗೆ MT ಲೋನ್ ನ ಕೊಟ್ಟಿದ್ವಿ ಅಂತ ಹೇಳಿ ತೋರಿಸುತ್ತೆ. ಅದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇತ್ತು ಅಂದ್ರೆ ನೀವು ಬೇರೆ ಒಂದೇ ಪರ್ಸನ್ ಗೆ ಟ್ರ್ಯಾಕ್ಟರ್ಗೆ, ಟ್ರೈಲರ್ಗೆ, IP ಸೆಟ್ ಈ ತರ ಲೋನ್ ಕೊಟ್ಟಿತ್ತು ಅಂತಂದ್ರೆ ಇಲ್ಲಿ ಆ ಬೇರೆ ಬೇರೆ ಪರ್ಪಸ್ ಗಳು ಓಪನ್ ಆಗುತ್ತೆ. ಅದ್ರಲ್ಲಿ ನೀವು ಯಾವ್ದನ್ನ ಕಲೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಒಂದೇ ಇರೋದ್ರಿಂದ ಟ್ರ್ಯಾಕ್ಟರ್ ಲೋನ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಆಕ್ಟಿವಿಟಿಯಲ್ಲಿ ಲೋನ್ ಕಲೆಕ್ಷನ್ ಅಂತ ಕೊಡ್ಬೇಕು. ಲೋನ್ ಕಲೆಕ್ಷನ್ ಅಂತ ಕೊಡ್ತಿದ್ದಂಗೆ ಆಟೋಮೆಟಿಕ್ ಆಗಿ ಈ ಒಂದು ಪಾಪಪ್ ಓಪನ್ ಆಗುತ್ತೆ. ಈ ಪಾಪಪ್ ಓಪನ್ ಆದ್ಮೇಲಿಂದ ನೀವು ಫಸ್ಟ್ ಗೆ ಇಲ್ಲಿ ತೋರಿಸ್ತಿರೋ ಡಿಮ್ಯಾಂಡ್ ಇಂಟ್ರೆಸ್ಟ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಈಗ ನಾವು ಲೋನ್ ನ ಡಿಸ್ಬರ್ಸ್ಮೆಂಟ್ ಮಾಡುವಾಗ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಾನು ಕರೆಕ್ಟ್ ಆಗಿ ಸೆಟ್ ಮಾಡಿದ್ವಿ. ಯಾವ ಡೇಟಿಗೆ ಕಲೆಕ್ಷನ್ ಡಿಮ್ಯಾಂಡ್ ಇರುತ್ತೆ ಅನ್ನೋದನ್ನೆಲ್ಲ ಕರೆಕ್ಟ್ ಆಗಿ ಸೆಟ್ ಮಾಡಿದ್ವಿ ಅಂದ್ರೆ ಇಲ್ಲಿ ಇಂಟ್ರೆಸ್ಟ್ ಕರೆಕ್ಟ್ ಆಗಿ ತೋರಿಸುತ್ತೆ. ಇನ್ ಕೇಸ್ ಇಲ್ಲಿ ಇಂಟ್ರೆಸ್ಟ್ ಕರೆಕ್ಟ್ ಆಗಿ ತೋರಿಸಿಲ್ಲ, ನೀವು ಮ್ಯಾನುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀರಾ, ಆ ಅಮೌಂಟ್ಗೂ ಇದಕ್ಕೂ ಮ್ಯಾಚ್ ಆಗ್ತಿಲ್ಲ, ಡಿಮ್ಯಾಂಡ್ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಿದೆ ಅಥವಾ ಕಡಿಮೆ ತೋರಿಸ್ತಿದೆ ಅಂತಂದಾಗ ನೀವು ಫಸ್ಟ್ ಗೆ ಇಲ್ಲಿ ಅಮೌಂಟ್ ಕಲೆಕ್ಟೆಡ್ ಅಂತ ಏನಿದೆ ಅದನ್ನ ಏನು ಮಾಡದೆ ಹಾಗೆ ಬಿಟ್ಟು ಡಿಮ್ಯಾಂಡ್ ಇಂಟ್ರೆಸ್ಟ್ ಅಂತ ಇರೋ ಕಡೆಗೆ ಬಂದು ಈ ಅಮೌಂಟ್ ಅನ್ನ ನೀವು ಚೇಂಜ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ 4,691 ರೂಪಾಯಿ ತೋರಿಸ್ತಿದೆ. ನಾನು ಅವ್ರ ಹತ್ರ ಒಂದು 3,000 ಅಷ್ಟೇ ಕಲೆಕ್ಟ್ ಮಾಡಿರೋದು, 3,000 ಅಷ್ಟೇ ಬಡ್ಡಿ ಆಗಿರೋದು, ಇದ್ರಲ್ಲಿ ಜಾಸ್ತಿ ತೋರಿಸಿದೆ ಅಂತಾನೋ ಅಥವಾ ಇದ್ರಲ್ಲಿ ಕಡಿಮೆ ತೋರಿಸ್ತಿದೆ ಅಂತ ಹಾಗಿದ್ದಾಗ ನೀವೇನ್ ಮಾಡ್ಬೇಕು, ಇಲ್ಲಿ 6,991 ಡಿಮ್ಯಾಂಡ್ ಇಂಟ್ರೆಸ್ಟ್ ಏನ್ ತೋರಿಸ್ತಿದೆ ಆ ಅಮೌಂಟ್ ಅನ್ನ ನೀವು ಎಡಿಟ್ ಮಾಡ್ಬೇಕು. ಆ ಪಾಪಪ್ ಓಪನ್ ಆಗ್ತಿದ್ದಂಗೆನೆ ಇಲ್ಲಿ ಓಪನ್ ಆಗಿದೆ ಅಮೌಂಟ್ ಕಲೆಕ್ಟೆಡ್ ಅಂತ ಹೇಳಿ ನೀವು ಮೊದಲೇ ಅಮೌಂಟ್ ಹಾಕಿದ್ರೆ ಈ ಎಡಿಟ್ ಆಪ್ಷನ್ ಅನ್ನ ತಗೊಳ್ಳಲ್ಲ ಅದು. ಸೊ ಫಸ್ಟ್ ಗೆನೆ ನಾವು ಡಿಮ್ಯಾಂಡ್ ಇಂಟ್ರೆಸ್ಟ್ ಅಂತ ಇರೋದನ್ನ ತೆಗೆದು
ಏನ್ ಅಮೌಂಟ್ ನ ಕಲೆಕ್ಟ್ ಮಾಡಿದೀವಿ ಆ ಅಮೌಂಟ್ ಅನ್ನ ಅಲ್ಲಿ ಎಂಟ್ರಿ ಮಾಡಬೇಕು. ಈಗ ನಾನು ಫಾರ್ ಎಕ್ಸಾಂಪಲ್ ಇದನ್ನ ಹಾಕ್ತಿದೀನಿ, 3,500 ಇಂಟ್ರೆಸ್ಟ್ ಕಲೆಕ್ಟ್ ಮಾಡಿದೀನಿ ಅಂತಂದ್ರೆ 3,500 ಅಂತ ಹಾಕೋಬೇಕು. ಈಗ ಇಲ್ಲಿ ಡಿಮ್ಯಾಂಡ್ ಪ್ರಿನ್ಸಿಪಲ್ ಅದು ಈಕ್ವೇಟೆಡ್ ಪ್ರಿನ್ಸಿಪಲ್ ಆಗಿ ನಾವು ಎಂಟ್ರಿ ಮಾಡಿರೋದ್ರಿಂದ ಪ್ರತಿ ಒಂದು ಕಂತಿಗೆ 72,800 ರೂಪಾಯಿ ಅವರು ದುಡ್ಡನ್ನ ಅಸ್ಲನ್ನ ಕಟ್ಟಬೇಕು. 72,800 ಅಸ್ಲು ಕಟ್ಟಬೇಕು. ಅದ್ರ ಜೊತೆಗೆ ಈಗ ನಾನು ಬಡ್ಡಿ ಹಾಕಿದ್ದೀನಿ 72,800 ಪ್ಲಸ್ 3,500 ಅಂತ ಹಾಕಿರೋದ್ರಿಂದ ನನಗೆ ಇಲ್ಲಿ ಅಪ್ರಾಕ್ಸಿಮೇಟ್ 76,300 ರೂಪಾಯಿ ಅಂತ ಬಂದಿರುತ್ತೆ. 76,300 ಅಂತ ಹಾಕಿ ನೀವು ಕೊಟ್ರೆ ಇಲ್ಲಿ ಈ ಕಾಲಮ್ ಆಟೋಮೆಟಿಕ್ ಆಗಿ ಅದೇ ಸೆಲೆಕ್ಟ್ ಆಗಿರುತ್ತೆ. ಸೆಲೆಕ್ಟ್ ಆಗಿ ಡಿಮ್ಯಾಂಡ್ ಇಲ್ಲಿ ಏನಿದೆ ಡಿಮ್ಯಾಂಡ್ ಇಂಟ್ರೆಸ್ಟ್ ನಾವು ಏನ್ ಎಡಿಟ್ ಮಾಡಿದ್ವಿ ಆ ಅಮೌಂಟ್ ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಮತ್ತೆ ಡಿಮ್ಯಾಂಡ್ ಪ್ರಿನ್ಸಿಪಲ್ ಏನಿತ್ತು ಆ ಪ್ರಿನ್ಸಿಪಲ್ ಅಮೌಂಟ್ ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಇನ್ ಕೇಸ್ ಈಗ ಅವರು 76,300 ರೂಪಾಯಿಗಿಂತ ಜಾಸ್ತಿ ಕಟ್ಟಿದ್ದಾರೆ, ನೀವು ಬಡ್ಡಿನ 33,500 ತಗೊಂಡಿದ್ದೀರಾ ಅಂತಂದಾಗ ಈಗ ಅವ್ರು ಇನ್ನೊಂದು 200 ರೂಪಾಯಿ ಜಾಸ್ತಿ ಕಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. 76,500 ರೂಪಾಯಿ ಕಟ್ಟಿರ್ತಾರೆ. 76,500 ರೂಪಾಯಿ ಕಟ್ಟಿದ್ರು ಅಂತಂದಾಗ ಅದೇನಾಗುತ್ತೆ, ಆಟೋಮೆಟಿಕ್ ಆಗಿ ಸಿಸ್ಟಮ್ ನೆಕ್ಸ್ಟ್ ಡಿಮ್ಯಾಂಡ್ ಪ್ರಿನ್ಸಿಪಲ್ ಏನಿದೆ ಆ ಪ್ರಿನ್ಸಿಪಲ್ ಅಲ್ಲೂ 200 ರೂಪಾಯಿ ತಗೊಂಡ್ರು ಅಂತ ಅದೇ ಆಟೋಮೆಟಿಕ್ ಆಗಿ ತೋರಿಸುತ್ತೆ. 76,500 ಅಂತ ತಗೊಂಡ್ವಿ ಅಂತಂದ್ರೆ ನೋಡಿ, ಫಸ್ಟ್ ಕಂತಲ್ಲಿ ಏನು ಈಗ ಡಿಮ್ಯಾಂಡ್ ಕಂತು ಏನಿತ್ತು ಅದು 72,800 ಏನಿತ್ತು, ಅದು 72,800 ಕಂಪ್ಲೀಟ್ ಆಗಿ ಕಲೆಕ್ಟ್ ಆಗಿದೆ. ಅದಾದ್ಮೇಲಿಂದ ನೆಕ್ಸ್ಟ್ ಕಂತಿಗೂ 200 ರೂಪಾಯಿ ಅಡಿಷನಲ್ ಆಗಿ ಆಲ್ರೆಡಿ ಕಟ್ತಿದ್ದಾರೆ ಅಂತ ಅದ್ರ ಕೆಳಗಡೆ ಬರುತ್ತೆ. ನಾವು ಕಂತಲ್ಲಿ ಏನಿತ್ತು ಅದ್ರ ಕಂತ್ ಕರೆಕ್ಟ್ ಆಗಿ ಕಟ್ಕೋತಿದೀವಿ ಅಂತಂದಾಗ ನಾವಿಲ್ಲಿ ಏನ್ ಮಾಡ್ತೀವಿ, ಇದನ್ನ 76,300 ಅಂತಾನೆ ಹಾಕೊಂಡ್ವಿ ಅಂದಾಗ ಫಸ್ಟ್ ಒನ್ ಮಾತ್ರನೇ ಸೆಲೆಕ್ಟ್ ಆಗಿದೆ. ಇಷ್ಟನ್ನ ಮಾಡಿ ಸೇವ್ ಅಂತ ಕೊಟ್ಟಾಗ ನಿಮ್ಗೆ ನೆಕ್ಸ್ಟ್ ಇಲ್ಲಿ ಓಪನ್ ಆಗಿರುತ್ತೆ. ಇಲ್ಲಿ ಚೆಕ್ ಮಾಡ್ಕೋಬಹುದು. ಅಲ್ಲಿ ಡಿಮ್ಯಾಂಡ್ ಅದು 4,691 ತೋರಿಸ್ತಾ ಇತ್ತು. ನಾವು ಕಲೆಕ್ಟ್ ಮಾಡ್ಕೊಂಡಿರೋದು 3,500 ಆಗಿರೋದ್ರಿಂದ ಇಲ್ಲಿ ಕಲೆಕ್ಟೆಡ್ ಅಮೌಂಟ್ 3,500. ಪ್ರಿನ್ಸಿಪಲ್ ಅಮೌಂಟ್ ಏನಿದೆ 72,800, ಅದು 72,800 ಹಾಗೆ ತಗೊಂಡಿದೀವಿ. ಇದಿಷ್ಟನ್ನ ಎಂಟ್ರಿ ಮಾಡಾದ್ಮೇಲಿಂದ ವೋಚರ್ ಟೈಪ್ ಅಲ್ಲಿ ನೀವು ಇಲ್ಲಿ ಕ್ಯಾಶ್ ಅಂತ ಹಾಕೋಬೇಕು. ಅಲ್ಲಿ ಎಂಟ್ರಿ ಆಯ್ತು ಅಂತಿದಂಗೆ ನೀವು ನೆಕ್ಸ್ಟ್ ಕೆಳಗಡೆ ಹೋಗಿ ಸೇವ್ ಅಂತ ಕೊಟ್ರೆ ಸೇವ್ ಆಗೋದಿಲ್ಲ. ಅದು ಮೇಲ್ಗಡೆ ಬಂದು ವೋಚರ್ ಟೈಪ್ ಏನಿದೆ ಇಲ್ಲಿ ವೋಚರ್ ಟೈಪ್ ನ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಮ ಹತ್ರ ಮ್ಯಾನ್ಯುವಲ್ ಸೊಸೈಟಿ ವೋಚರ್ ನಂಬರ್ ಇತ್ತು ಅಂದ್ರೆ ವೋಚರ್ ನಂಬರ್ ನ ಅಲ್ಲಿ ಎಂಟ್ರಿ ಮಾಡಿ ಸೇವ್ ಅಂತ ಕೊಡ್ಬೇಕು. ಸೇವ್ ಅಂತ ಕೊಟ್ಟಾಗ ಇದು ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಏನಿದೆ ಅನ್ನೋದನ್ನ ತೋರಿಸುತ್ತೆ. ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಅದನ್ನ ತೋರಿಸಾದ್ಮೇಲಿಂದ ಇಲ್ಲಿ ಎಸ್ ಅಂತ ಕೊಟ್ಮೇಲೆ ಆ ವೋಚರ್ ಸೇವ್ ಆಗುತ್ತೆ. ಇದು MTL ಕಲೆಕ್ಷನ್ ಆಯ್ತು. ಈಗ ಸೇಮ್ ಇದೇ ತರ SHG ಲೋನ್ ಕಲೆಕ್ಷನ್ ಅನ್ನೋ ಒಂದು ನೋಡ್ಕೊಳ್ಳೋಣ. ಸೇಮ್ ಇದಕ್ಕೂ ಅಷ್ಟೇನೆ ಮತ್ತೆ ಪ್ರೀವಿಯಸ್ ಲೋನ್ಸ್ ಅಲ್ಲಿ ಕಲೆಕ್ಷನ್ ಗೆ ಬಂದೇನೆ ಕಲೆಕ್ಷನ್ ಮಾಡ್ಬೇಕು. ಇಲ್ಲಿ ಡೈರೆಕ್ಟ್ ಆಗಿ ಅಡ್ಮಿಷನ್ ನಂಬರ್ ಇತ್ತು ಅಂದ್ರೆ ಅಡ್ಮಿಷನ್ ನಂಬರ್ ಹಾಕೊಳ್ಳಿ. ನಾನು ಈಗ SHG ಲೋನ್ಸ್ ತೋರಿಸ್ತಿರೋದ್ರಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ ಲೋನ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೇಮ್ ವೈಸ್ ಹಾಕಿ ಅಂತಂದ್ರೆ ಸರ್ಚ್ ಮಾಡ್ಕೊಳ್ಳಿ. ನಾನೀಗ ಯಾವ್ದೋ ಒಂದು ಸಂಘನ ಸರ್ಚ್ ಮಾಡ್ತಿದ್ದೀನಿ. ಆ ಸಂಘನ ಸೆಲೆಕ್ಟ್ ಮಾಡಿ ಆದ್ಮೇಲಿಂದ ಇಲ್ಲಿ ಪ್ರಾಡಕ್ಟ್ ಆಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಲೋನ್ ಅಂತ ಹಾಕೊಳ್ಳಿ. ಅಡ್ಮಿಷನ್ ನಂಬರ್ ಅಕೌಂಟ್ ನಂಬರ್ ಹಾಕಿ ನೆಕ್ಸ್ಟ್ ಏನ್ ಪರ್ಪಸ್ ಕೊಟ್ಟಿದೀವಿ ಅನ್ನೋ ತೋರಿಸುತ್ತೆ. ಪರ್ಪಸ್ ಸೆಲೆಕ್ಟ್ ಮಾಡಿ. ಪರ್ಪಸ್ ಆದ್ಮೇಲಿಂದ ಇಲ್ಲಿ ಆಕ್ಟಿವಿಟಿ ಟೈಪ್ ಅಲ್ಲಿ ಲೋನ್ ಕಲೆಕ್ಷನ್ ಅಂತ ತೋರಿಸ್ಬೇಕು. ಲೋನ್ ಕಲೆಕ್ಷನ್ ಅಂತ ತೋರಿಸಿದ್ಮೇಲೆ MTL ಅಲ್ಲಿ ಯಾವ ತರ ಒಂದು ಪಾಪಪ್ ಓಪನ್ ಆಯ್ತು ಅದೇ ತರ ಸೇಮ್ ಇಲ್ಲೂ ಸಹ ಒಂದು ರೀಪೇಮೆಂಟ್ ಚಾರ್ಟ್ ಓಪನ್ ಆಗುತ್ತೆ ಇನ್ಸ್ಟಾಲ್ಮೆಂಟ್. ಅದರಲ್ಲಿ ನಾವು ಎಷ್ಟು ಅಮೌಂಟ್ ನ ಈಗ ಕ್ಯಾಲ್ಕುಲೇಟ್ ಮಾಡಿದ ಅಮೌಂಟ್ ಗೆ ಕರೆಕ್ಟ್ ಆಗಿತ್ತು ಅಂತಂದ್ರೆ ಡಿಮ್ಯಾಂಡ್ ಇಂಟ್ರೆಸ್ಟ್ ನ ಹಾಗೆ ಬಿಟ್ಟು ಟೋಟಲ್ ಅಮೌಂಟ್ ಏನ್ ಕಲೆಕ್ಟ್ ಆಯ್ತು ಅದನ್ನ ನೀವು ಇಲ್ಲಿ ಹಾಕ್ಬೋದು. ಇನ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಕರೆಕ್ಟ್ ಆಗಿ ತೋರಿಸ್ತಿಲ್ಲ ಅಂತಂದಾಗ ನೀವು ಈ ಇಂಟ್ರೆಸ್ಟ್ ಅನ್ನ ಚೇಂಜ್ ಮಾಡಿ, ಈಗ ಅಲ್ಲಿ 4,832 ತೋರಿಸ್ತಿತ್ತು, ನಾನು 5,000 ಅಂತ ಅನ್ಕೊಂಡ್ರೆ 5,000 ಹಾಕಿ ನೆಕ್ಸ್ಟ್ ಇಲ್ಲಿ ಒಂದು 50,000 ಕಟ್ಟಿದ್ರು ಅಂತ ಎಂಟ್ರಿ ಮಾಡಿದ್ವಿ ಅಂತಂದ್ರೆ ಅದು ಎಷ್ಟನೇ ಕಂತವರೆಗೂ ಕಲೆಕ್ಷನ್ ಆಗಿದೆ ಅನ್ನೋದನ್ನ ಅಲ್ಲಿ ಆಟೋಮೆಟಿಕ್ ಆಗಿ ಸಿಸ್ಟಮ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲಿಂದ ನೀವು ಇಲ್ಲಿ ಅದನ್ನು ಸಹ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟು ಇಲ್ಲಿ ವೋಚರ್ ಟೈಪ್ ಅನ್ನ ಮಾರಿದೆ ಕ್ಯಾಶ್ ಅಂತ, ಕ್ಯಾಶ್ ಆಗಿದ್ರೆ ಕ್ಯಾಶ್ ಅಂತ, ಟ್ರಾನ್ಸ್ಫರ್ ಆಗಿದ್ರೆ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಇಲ್ಲಿ ಇದನ್ನ ಸೇವ್ ಕೊಡ್ಕೋಬೇಕು. ಸೇವ್ ಕೊಟ್ಟಾಗ ಪ್ರೀವಿಯಸ್ ಏನು ಲಾಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ಆ ಟ್ರಾನ್ಸಾಕ್ಷನ್ ತೋರಿಸುತ್ತೆ. ತೋರ್ಸಾದ್ಮೇಲಿಂದ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಎಸ್ ಅಂತ ಹೇಳಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಆ ವೋಚರ್ ಸಕ್ಸಸ್ಫುಲಿ ಪ್ರಿಪೇರ್ ಆಗಿರುತ್ತೆ. ಇದಿಷ್ಟು KCC MTL SHG ಲೋನ್ ಕಲೆಕ್ಷನ್ ಆಗಿತ್ತು. ಇದೇ ಸೇಮ್ ಪ್ರೊಸೀಜರ್ಸ್ ನಿಮ್ದು ಅದರ್ ಲೋನ್ಸ್ ಏನೇನಿದೆ ಆ ಎಲ್ಲಾ ಕಲೆಕ್ಷನ್ಗೂ ಸೇಮ್ ಪ್ರೊಸೀಜರ್ ಆಗಿರುತ್ತೆ. ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಇತ್ತು ಅಂತಂದಾಗ ಮಾತ್ರ ನಿಮ್ಗೆ ಒಂದು ರೀಪೇಮೆಂಟ್ ಚಾರ್ಟ್ ಏನಿತ್ತು ಆ ತರ ಚಾರ್ಟ್ ಓಪನ್ ಆಗುತ್ತೆ. ಅದರಲ್ಲಿ ಎಷ್ಟು ಕಂತುಗಳನ್ನ ಕಟ್ತಿದಾರೆ ಅನ್ನೋದೆಲ್ಲ ಸೆಲೆಕ್ಟ್ ಆಗುತ್ತೆ.
ಇನ್ ಕೇಸ್ ನಿಮ್ದು ಅದು ಯಾವ್ದನ್ನು ರೀಪೇಮೆಂಟ್ ಅಲ್ವೇ ಅಲ್ಲ, ಒನ್ ಟೈಮ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಮಾತ್ರನೇ ಪೇಮೆಂಟ್ ಮಾಡಿಸ್ಕೊತೀವಿ ಅಂತ ಇದ್ದಾಗ KCC ಲೋನ್ ಅಲ್ಲಿ ಏನ್ ಕಲೆಕ್ಷನ್ ಓಪನ್ ಆಯ್ತು ಅದೇ ತರ ಓಪನ್ ಆಗಿರುತ್ತೆ. ಅದನ್ನ ನೀವು ಇಂಟ್ರೆಸ್ಟ್ ಏನ್ ತಗೊಂಡಿದ್ರ ಅದನ್ನ ಫಸ್ಟ್ ಗೆ ಎಡಿಟ್ ಮಾಡಿ ಅದಾದ್ಮೇಲಿಂದ ನೀವು ಟೋಟಲ್ ಅಮೌಂಟ್ ನ ಕಲೆಕ್ಟೆಡ್ ಅನ್ನೋದನ್ನ ಹಾಕಿದ್ರೆ ನಿಮ್ಗೆ ಆ ವೋಚರ್ಗಳು ಪ್ರಿಪೇರ್ ಕರೆಕ್ಟ್ ಆಗಿ ಆಗಿದೆ. ಇದಿಷ್ಟು KCC, MTL ಮತ್ತೆ SHG ಲೋನ್ ಕಲೆಕ್ಷನ್ ಗೋ ಲೈವ್ ಪ್ಯಾಕ್ಸ್ ಗಳಿಗೆ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಬೇಕು. ಥ್ಯಾಂಕ್ ಯು ಸರ್.